ಭಟ್ರ ನಿಮ್ಮ ಹೆಸರೇನು? ಲಕ್ಷ್ಮೀನಾರಾಯಣ ಭಟ್. ನಿಮ್ಗೀಗ ವಯಸ್ಸು 90 ವರ್ಷ 6 ತಿಂಗಳಾಯ್ತು. 90 ವರ್ಷ 6 ತಿಂಗಳು. ಅಲ್ಲ, ಈ ಚಳಿಗೂ ಈ ವಯಸ್ಸಲ್ಲೂ ಕೂಡ ನೀವು ಬಂದು ಮುಖ್ಯ ಪ್ರಾಣನ ಸೇವೆ ಮಾಡ್ತೀರಿ, ಸುವರ್ಣ ನದಿಯಲ್ಲಿ ಸ್ನಾನ ಮಾಡ್ತೀರಿ, ಅದೆಲ್ಲ ಹೇಗ್ ಸಾಧ್ಯ ಆಗುತ್ತೆ? ಅದು ಪ್ರಾಣದ ಮಹಿಮೆ. ಪ್ರಾಣದ ಪೂಜೆ ಆದ ಕೂಡ ಮತ್ತೆ ಏನಾಗುದಿಲ್ಲ. ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಶಿರೂರು ಮೂಲಮಠದಲ್ಲಿದ್ದೇನೆ. ಇಲ್ಲಿನ ಮುಖ್ಯ ಪ್ರಾಣನ ಬಗ್ಗೆ ಜನರಿಗೆ ವಿಶೇಷ ಭಯ, ಭಕ್ತಿ ಮತ್ತು ನಂಬಿಕೆ. ಅನ್ನ ವಿಠಲ ಮತ್ತು ಮುಖ್ಯ ಪ್ರಾಣರಿಗೆ ಹರಕೆ ರೂಪದಲ್ಲಿ ಪ್ರದಕ್ಷಿಣೆ ಅರ್ಪಿಸುವುದು ಇಲ್ಲಿನ ವಿಶೇಷ. ಸಾವಿರ ಕತೆಗಳು ಶಿರೂರು ಮೂಲಮಠ ಒಂದರಲ್ಲೇ ದೊರೆಯುತ್ತವೆ. ಪರ್ಯಾಯದ ನೆಪದಲ್ಲಿ ಶಿರೂರು ಮಠದ ಭಕ್ತಿಯ ಕತೆಗಳು ನಿಮ್ಮ ಮುಂದೆ. ಮುಖ್ಯ ಪ್ರಾಣದೇವರಿಂದಾಗಿ ಶಿರೂರಿನ ಹೆಸರು ಪ್ರಸಿದ್ಧಿ ಆಗ್ತಾ ಇದೆ. ನನ್ನ ಇಂಥ ಒಂದು ಕೆಲಸ ಆದರೆ ಪ್ರಾಣದೇವರಿಗೆ 12 ಪ್ರದಕ್ಷಿಣೆ ಬರ್ತೇನೆ, 24 ಪ್ರದಕ್ಷಿಣೆ, 48 ಪ್ರದಕ್ಷಿಣೆ, ಹಾಗೆ 108 ಪ್ರದಕ್ಷಿಣೆ ಬರುವಂಥ ಸೇವೆ ಹೇಳಿಕೊಳ್ತಾರೆ. ಎಷ್ಟೋ ಜನರಿಗೆ ಆ ಹೇಳಿಕೊಟ್ಟಂಥ ಹರಿಕೆ ಈಡೇರಿದೆ. ಸಾಧಾರಣ 90% ಜನ ಬರುವವರೇ ನಿರಂತರ ಬರ್ತಾರೆ ಪ್ರತಿ ಶನಿವಾರ. ಹಾಗಾಗಿ ನನಗೊಂದು ಅನಿಸ್ತದೆ, ಅವರ ಮನಸ್ಸಲ್ಲಿ ಏನೋ ಸಂಕಲ್ಪ ಇರ್ತದೆ, ಅದು ಸಿದ್ಧಿ ಆಗದೆ ಅವರೇನು ಇಲ್ಲಿ ಬರಲಿಕ್ಕಿಲ್ಲ. ಪೂಜೆ ಮಾಡುವ ಭಟ್ರು ಮತ್ತು ಅವರು ಒಂದು 90 ವರ್ಷದವರು ನೋಡಿ, ಅವರು ಒಬ್ಬರೇ ಬಂದು ನದಿಯಲ್ಲಿ ಸ್ನಾನ ಮಾಡಿಕೊಂಡು ಇಷ್ಟು ಆ ಸ್ಟೆಪ್ಗಳನ್ನು ಹತ್ಕೊಂಡು, ಮೆಟ್ಟುಗಳನ್ನು ಹತ್ತುಕೊಂಡು ಈ ಚಳಿಯ ಸಂದರ್ಭದಲ್ಲಿ ಸಹಿತ ಪೂಜೆ ಮಾಡ್ತಾರಂದರೆ ನಾವು ಆಲೋಚಿಸಬೇಕು. ಯುವಕರಿಗೆ ಎಷ್ಟೊತ್ತಿಗೆ ಹೇಳ್ತೇವೆ ಬೆಳಿಗ್ಗೆ ತುಂಬ ಈ ವರ್ಷ ಕರಾವಳಿಯಲ್ಲಿ ತುಂಬ ಚಳಿ ಸಹಿತ ಇದೆ. ಆದರೂ ಈ ಚಳಿಯ ಸಮಯದಲ್ಲಿ ಸಹಿತ ಅವರು ನಿರಂತರವಾಗಿ ದೇವರನ್ನು ಬೆಳಿಗ್ಗೆ ಈಗ ಬರುವ ಭಕ್ತರಿಗೆಲ್ಲ ಒಂದು ಸರ್ತಿ ಪ್ರಸಾದ ಕೊಟ್ಟು, ಇನ್ನು ಇಲ್ಲಿಂದ ನೀರು ತಗೊಂಡೋಗಿ ದೇವರಿಗೆ ಎಲ್ಲ ಅಭಿಷೇಕ ಎಲ್ಲ ಮಾಡಿಕೊಂಡು ತದನಂತರ ಪೂಜೆ ಆಗ್ತದೆ. ಮತ್ತು ಇಲ್ಲಿ ಬಂದ ಕೂಡಲೇ ಏನೋ ಒಂದು ಮನಸ್ಸಿಗೆ ನೆಮ್ಮದಿ. ಮತ್ತು ನಿಮ್ಮ ಮನಸ್ಸಿನಲ್ಲಿ ಎಂಥದೇ ಆಲೋಚನೆಗಳು ಓಡಾಡ್ತಾ ಇರಲಿ, ಈ ನದಿಯ ದಡದಲ್ಲಿ ಒಂದು 10 ನಿಮಿಷ ಕೂತ್ಕೊಂಡ್ರೆ, ಈ ಸ್ವರ್ಣ ನದಿಯ ದಡದಲ್ಲಿ ಒಂದು 10 ನಿಮಿಷ ಕೂತ್ಕೊಂಡ್ರೆ ನಮಗೆ ಒಂದು ಸರ್ತಿ ನಮ್ಮ ಮನಸ್ಸಂತೂ ನಿರಾಳಾಗುವಂಥದ್ದಂತೂ ಸತ್ಯ. 90 ವರ್ಷ ಆದರೂ ಈ ಚಳಿಯಲ್ಲಿ ಎಂಥ ಮಳೆ ಬಂದರು ಇದರಲ್ಲಿ ಸ್ನಾನ ಮಾಡಿಕೊಂಡು ಇಷ್ಟು 100 ಮೆಟ್ಲನ್ನು ಹತ್ತಿಕೊಂಡು ನೀರನ್ನು ಹೊತ್ಕೊಂಡು ಹೋಗಿ ಅಲ್ಲಿ ಸೇವೆಯೆಲ್ಲ ಮಾಡ್ತಿದ್ದಾರೆ. ಇವರು 15 ವರ್ಷದಿಂದ ಇವರ ಮಗ ಮೊದಲು ಎಲ್ಲ ಮಹಾರಾಷ್ಟ್ರದಲ್ಲಿ ಇದ್ದರು, ಪ್ರಕಾಶ್ ಭಟ್ ಅಂತೇಳಿ. ಲಕ್ಷ್ಮೀವರರು ಸ್ವಲ್ಪ ಇವರಿಗೆ ಪ್ರಾಯ ಆಯಿತು, ನೀವು ಇನ್ನೂ ಬನ್ನಿ ಅಂತೇಳಿ ಅವರಿಗೆಲ್ಲ ವೇದ ಇದೆಲ್ಲ ಪೂಜೆದೆಲ್ಲ ಕಲಿಸಿ ಇವರ ಮಗ ಈಗ ಪೂಜೆಗೆ ಇವರ ಒಟ್ಟಿಗಿದ್ದಾರೆ. ನನ್ನ ತಂದೆಯವರು ಲಕ್ಷ್ಮೀನಾರಾಯಣ ಭಟ್ ಅಂತೇಳಿ 1954ರಲ್ಲಿ ಪೂಜೆ ಶುರು ಮಾಡಿದ್ದಾರೆ, ಜುಲೈ 22ನೇ ತಾರೀಕಿಗೆ. ಆ ಸಮಯದಿಂದ ಇವತ್ತಿನವರೆಗೂ ಪೂಜೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಬಂದವರಿಗೆ ಪ್ರಾಣದೇವರು ಹೇಗೆ ಶ್ರೇಷ್ಠನೇ ಹಾಗೆ ಲಕ್ಷ್ಮೀನಾರಾಯಣ ಭಟ್ ನನ್ನ ತಂದೆಯವರು ಅಷ್ಟೇ ಪೂಜನೀಯ ಭಾವದಲ್ಲಿ ಎಲ್ಲರೂ ನೋಡ್ತಾರೆ ಜನರು. ಶಿರೂರು ಪರ್ಯಾಯ ನಮ್ಮ ಪರ್ಯಾಯ ಅಂತ ನಾವೆಲ್ಲರೂ ಅದಕ್ಕೆ ಕೈ ಜೋಡಿಸಿ ಪರ್ಯಾಯವನ್ನು ಯಶಸ್ವಿಯಾಗಿ ಮಾಡಬೇಕು. ಶಿರೂರು ವಿಠಲ ಮುಖ್ಯ ಪ್ರಾಣದೇವರ ಅನುಗ್ರಹ ಆಗಬೇಕು ಅಂತೇಳಿ ಎಲ್ಲರಲ್ಲಿ ಪ್ರಾರ್ಥನೆ.